ಗಾಯತ್ರಿ ದೇವಮ್ಮ ತಲೆ ಕಟ್ಕೊಂಡಿರೋ ಬಟ್ಟೆನ ತಲೆಗೆ ಕಟ್ಬೇಕಪ್ಪ. ಆಗಿಂದ ಇವಳು ಗಾಯತ್ರಕ್ಕ ತಲೆ ಮೇಲೆ ಇಟ್ಕೊಂಡಿರೋ ಬಟ್ಟೆ ಅಂತ ಹೇಳ್ತಿದ್ದಾಳೆ. ಯಾವಾಗ ಇಟ್ಟಿರ್ಬೋದು? ನೈನಿ, ನಾನೀಗ ಕಣ್ ತೆಗಿಯೋ ಪರಿಸ್ಥಿತಿಲಿಲ್ಲ. ನಾನು ಹಾವಾಗಿ ಬದಲಾದ್ಮೇಲೆ ನಾನು ಕಚ್ಚಿರೋದ್ರಿಂದ ಆಗಿರೋ ಗಾಯದ ಹತ್ರ ನನ್ನನ್ನ ನೀನ್ ಕರ್ಕೊಂಡು ಹೋಗು. ಸರಿ ಬೋಟಮ್ಮ. ಅಪ್ಪ, ಇಲ್ಲೇ ನೀನ್ ಕಚ್ಚಿರೋದು. ನೋಡೆ ಸುಮ್ಮಿ, ನೋಡ್ತಾ ಇದ್ದೀನಿ. ತಲೆ ಹಾಕ್ತೆ ಬುಟ್ಟಮ್ಮ. ಮಾಡಿರೋ ತಪ್ಪಿಗೆ ಬೆಲೆ ಕಟ್ತಿದ್ದಾಳೆ ಪಾಪ. ಛೇ, ಹಾವು ಹೋಯ್ತು. ಹೀರಿದ ವಿಷಾನ ಕಕ್ಬೇಕಲ್ವಾ? ಓಹೋ, ಕಾಣಿಸ್ತಾ ಇದ್ರು. ರೂಟ್ ಚೆನ್ನಾಗಿ ಗೊತ್ತಿರೋಳ್ ತರ ಹೊರಟೋದ್ಲು. ಅಣ್ಣ, 1 ನಿಮಿಷ. ವಂಡರ್, ನೊರನೂ ಇಲ್ಲ, ರಕ್ತನೂ ಇಲ್ಲ, ಏನೂ ಇಲ್ಲ. ಇನ್ಸ್ಪೆಕ್ಟರು ಬದುಕ್ಬಿಟ್ರು. ಅಮ್ಮ ನಾಯನಿ, ಒಂದ್ಸಲ ಆ ಬಟ್ಟೆನ್ ಕೊಡಮ್ಮ. ಕಾರ ಮುಟ್ಟಿದ ಕೈನ ತೊಳ್ಕೊಂಡೇ ಇಲ್ವೇ? ತೊಳ್ಕೊಳ್ದೆ ಸ್ವಲ್ಪ ಹಾಗೆ ಕೈಯಲ್ಲಿರ್ಲಿ ಅನ್ನಕ್ಕೆ ಅದೇನ್ ಗೋರಂಟಿ ಅಲ್ಲ ಅಲ್ವೇನ್ರಿ? ಎಸ್ ಸರ್ ನೋ ಹೇಳಿದ್ರೆ ಸಾಕು, ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿಲ್ಲ. ಉಲ್ಲುಚಿ ನೆತ್ಕೊಂಡ್ರೆ ಅವಳಿಗೆ ಉರಿ ಆಗುತ್ತೆ ಅಂತ ಮುಂಜಾಗ್ರತೆಯಲ್ಲಿ ಹೇಳ್ತಾ ಇದ್ದೀನಿ. ನನ್ ಮಗ್ಳ ಮೇಲೆ ನಿಮ್ಗೆ ಅಷ್ಟೋ ಇಷ್ಟೋ ಕಾಳಜಿ ಇದೆಯಲ್ವಾ? ತುಂಬಾ ಸಂತೋಷ. ಒಳ್ಳೆ ಮಾತು ಹೇಳೋದಕ್ಕೆ ಮುಹೂರ್ತ ಸಂದರ್ಭ ಅನ್ನೋದಿರಲ್ಲ ಸುಮನಾ. ಇವ್ರು ಬರೀ ಮಾತಾಡ್ತಾರಕ್ಕ. ನನ್ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿ ನೋಡ್ತಾ ನಿಂತಿರ್ತಾರೆ, ಸತ್ರೆ ಸಾಯ್ಲಿ ಅಂತ. ವಿಕ್ರಾಂತ್ ಯಾವಾಗ ಹಾಗ್ ಮಾಡಿದಾನೆ? ದೊಡ್ಡಬೊಟ್ಟಮ್ಮ ಹಾವಾಗ ಬದ್ಲಾಗಿ ನನ್ನ ಕಚ್ಚಕ್ ಬರ್ತಿರ್ಬೇಕಾದ್ರೆ ಅದ್ ಏನ್ ಮಾಡತ್ತೆ ಅಂತ ನೋಡ್ತಿದ್ರೆ ಹೊರತು ಕೈಗೇನ್ ಸಿಗುತ್ತೋ ಅದನ್ನ ತಗೊಂಡು ಅವಳನ್ನ ಸಾಯಿಸ್ಬೇಕು ಅಂತ ನೋಡ್ಲಿಲ್ಲ. ನೀನ್ ಮಾಡಿದ ಕೆಲ್ಸಕ್ಕೆ ದೊಡ್ಡ ಬಟ್ಟಮ್ಮ ಹಾಗೆ ರಿಯಾಕ್ಟ್ ಆಗಿದ್ದು. ಬರೀ ಬುಸ್ಗುಡ್ಲಿಲ್ಲ, ಕಚ್ಬೇಕು ಅನ್ಕೊಂಡ್ಲು. ಅನ್ಕೊಳ್ಳೋದೇನೋ, ಕಚ್ಚಿದ್ದು ನೋಡಿದ್ವಲ್ಲ. ಪಾಪ ಇನ್ಸ್ಪೆಕ್ಟರ್ ಸರ್ನ ಕಚ್ಬಿಡ್ತು. ಅದ್ ನನ್ಗೂ ಗೊತ್ತಕ್ಕ. ನೀನ್ ಮಾಡಿದ ಕೆಲ್ಸಕ್ಕೆ ಇನ್ಸ್ಪೆಕ್ಟರ್ ಬಲಿ ಆಗ್ತಿದ್ರಲ್ಲ. ನೀನ್ ದೂಕ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವಲ್ಲ ಸುಮನಾ. ಅಷ್ಟೇ ಬಿಡಿ, ನಿಮ್ಮೆಲ್ರಿಗೂ ನಾನ್ ಸಾಯ್ಬೇಕು, ಬೇರೆಯವರೆಲ್ರೂ ಚೆನ್ನಾಗಿರ್ಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವರು ಅಂತ ಪರಿಸ್ಥಿತಿಗೆ ಹೋಗೋದಕ್ಕೆ ಕಾರಣ ನೀನೇ ಅಂತ ಅವರೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಿನ್ನ ಜೈಲಲ್ಲಿ ಹಾಕಿರೋರು. ಅವ್ರಿಗೆ ಈ ಸ್ಥಿತಿ ಬಂದು ಸಾವಿನ ಅಂಚೆಗೆ ಹೋಗೋಗ್ ಮಾಡಿದ್ದು ನಾನಲ್ಲ ರೀ, ನಮ್ಮ ಅಕ್ಕ. ಏನೇ ಮಾತಾಡ್ತಿದ್ಯಾ ನೀನು? ಹೌದು ಚಿಕ್ಕಜ್ಮನ್ರೆ. ಪೊಲೀಸ್ ಅಣ್ಣ ಮನೆಗ್ ಬಂದ ತಕ್ಷಣ ಉಶ್ ಉಶ್ ಅಂತ ಕಾಗಿ ನೋಡ್ಸೋ ತರ ಹೊರಟೋಗಿ ಅಂತಿದ್ಲೆ ಹೊರತು ಅಯ್ಯೋ
ನಿಂಗ್ ಅಪಾಯ ಇದೆ ಅಣ್ಣ. ನೀವೇನಾದ್ರೂ ಇಲ್ಲೇ ಇದ್ರೆ ಸತ್ ಹೋಗ್ತೀರಾ ಅಂತ ಯಾಕೆ ಹೇಳಿಲ್ಲ? ಅವಳಂತೂ ಹೇಳ್ತಾನೆ ಇದ್ಲು, ಆದ್ರೆ ಹಾವಿನ ರೂಪದಲ್ಲಿ ಅಪಾಯ ಬರುತ್ತೆ ಅಂತ ನೈನಿಗ್ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ದೊಡ್ಡ ಬೊಟ್ಟಮ್ಮನ್ನೇ ಮೊದ್ಲು ಆಚೆ ಹೋಗು ಅಂತ ಹೇಳ್ತಿದ್ಲು. ಹೇಳ್ತಿರ್ಲಿಲ್ಲ. ಯಾಕೆಂದ್ರೆ ಅವಳು ಬಂದಿದ್ದು ನನ್ ಮಗುಗೋಸ್ಕರ. ಅವಳ ಮಗುನ್ ತಗೊಂಡ್ ಹೋಗಕ್ಕಲ್ವಲ್ಲ. ಯಾರ ಪರವಾಗಿ ಬಂದಿದ್ರು ಇಲ್ಲಿರೋದು ಒಳ್ಳೇದಲ್ಲ ಅಂತ ಇನ್ಸ್ಪೆಕ್ಟರ್ಗೆ ನೈನಿ ಅದಕ್ಕೆ ಹೇಳಿದ್ರು. ನೀನ್ ಅದನ್ನ ಕ್ಯಾಚ್ ಮಾಡ್ಕೊಂಡು ಹಾವು ನಿನ್ನ ಕಚ್ಚೋಕೆ ಅಂತ ಬಂದಾಗ ಇನ್ಸ್ಪೆಕ್ಟರ್ ಸರ್ನ ತಳ್ಬಿಟ್ಟು ನೀನ್ ಸೇಫ್ ಆಗ್ಬಿಟ್ಟೆ. ಇದನ್ನ ದ್ರೋಹ ಅನ್ನಲ್ಲ, ಬುದ್ಧಿವಂತಿಕೆ ಅಂತಾರೆ. ನೀನ್ ಬುದ್ಧಿ ಉಪಯೋಗಿಸಿ ಇನ್ನೊಬ್ರು ಸಾಯೋ ಅಂತ ಪರಿಸ್ಥಿತಿನ ತರಬೇಡ ಸುಮನ. ಹೋಗ್ಲಿ ಬಿಡಿ ಅದ್ಗೆ, ಇವಳಿಗೆ ಏನೇ ಹೇಳಿದ್ರು ಹೊಳೆಲ್ ಹುಣಸೆ ಹಣ್ಣು ತೊಳ್ದಾಗೆ. ಪಾಪ ದೊಡ್ಡ ಬೊಟ್ಟಮ್ಮ ಕಾರ ಕಣ್ಣಿಗೆ ಬಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅವಳಿಗೆ.